ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಅನು ಸ್ಮಾಲ್ ವರ್ಲ್ಡ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ, ಸುಸ್ವಾಗತ. ಬಂಧುಗಳೇ, 10ನೇ ತಾರೀಕು ಜನವರಿ 2025ಕ್ಕೆ ವೈಕುಂಠ ಏಕಾದಶಿ ಬರುತ್ತೆ. ಏಕಾದಶಿ ಅಂದ್ರೇನು? ಒಂದು ತಿಂಗಳಿಗೆ 2 ಪಕ್ಷಗಳು, ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ. ಒಂದೊಂದು ಪಕ್ಷಕ್ಕೂ 15 ತಿಥಿಗಳು ಅಥವಾ ದಿನಶುದ್ಧಿ ಅಂತ ಹೇಳ್ತೇವೆ. ಚಂದ್ರ ಅಮಾವಾಸ್ಯೆಯ ನಂತರದ ದಿನದಿಂದ ವೃದ್ಧಿಯಾಗ್ತಾ ಹೋಗ್ತಾನೆ, ಇದು ಶುಕ್ಲ ಪಕ್ಷ. ಪೌರ್ಣಮಿಯ ದಿನ ದುಂಡಾಗಿ ಕಾಣ್ತಾನೆ, ಪೌರ್ಣಮಿಯ ನಂತರದ ದಿನದಿಂದ ಕ್ಷೀಣವಾಗ್ತಾ ಹೋಗ್ತಾನೆ, ಇದು ಕೃಷ್ಣ ಪಕ್ಷ. ಹೀಗೆ ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳು ಬರ್ತಾ ಇರುತ್ತವೆ. ಅಲ್ಲಿಗೆ ಏಕಾದಶಿ ಅಮಾವಾಸ್ಯೆಯ ನಂತರದ 11ನೇ ದಿನ ಆಗತ್ತೆ. ಇದನ್ನ ಹರಿದಿನ ಅಂತ ಕೂಡ ಕರೀತಾರೆ. ಮತ್ತೆ ಉಪವಾಸಕ್ಕೆ ಸೂಕ್ತವಾದದ್ದು ಅಂತ ನಮ್ಮ ಸನಾತನ ಹಿಂದೂ ಧರ್ಮ ತಿಳಿಸ್ಕೊಟ್ಟಿದೆ. ಹಾಗಾದ್ರೆ ಈ ವ್ರತವನ್ನ ಯಾರು ಆಚರಣೆ ಮಾಡಬಹುದು? ಯಾರು ಬೇಕಾದ್ರೂ ಆಚರಣೆ ಮಾಡಬಹುದು. ಇವತ್ತಿನ ದಿವಸ ಏನನ್ನ ತಿನ್ನಬಾರ್ದು ಅಂತ ತಿಳ್ಕೊಳ್ಳೋದಾದ್ರೆ, ಅಕ್ಕಿ, ಗೋಧಿ, ರಾಗಿ, ಜೋಳ ಈ ದ್ವಿದಳ ಧಾನ್ಯಗಳನ್ನ ತಿನ್ನಬಾರ್ದು, ಬೇಳೆಕಾಳುಗಳನ್ನ ತಿನ್ನಬಾರ್ದು. ಹಾಗಾದ್ರೆ ಹೇಗೆ ಉಪವಾಸ ಮಾಡೋದು? ಉಪವಾಸ ಮಾಡೋದು ಯಾಕೆ ಹೇಳಿ? ನಮ್ಮ ಹೊಟ್ಟೆ ಶುದ್ಧಿಯಾಗಲಿ, ಹಾಗೆ ನಮ್ಮ ಮನಸ್ಸು ಕೂಡ ಶುದ್ಧಿಯಾಗಲಿ, ಭಗವಂತನ ಕಡೆಗೆ ನಮ್ಮ ಮನಸ್ಸು ಹರಿಯಲಿ ಅನ್ನೋ ಉದ್ದೇಶದಿಂದ ಈ ಎಲ್ಲ ಕಾಳು ಬೇಳೆಗಳನ್ನ ಹಾಕ್ಕೊಂಡು, ರವೆ ಹಾಕ್ಕೊಂಡು, ಉಪ್ಪಿಟ್ಟು ಮಾಡಿಕೊಂಡು, ತರಕಾರಿ ಹಾಕ್ಕೊಂಡು, ಅವರೆಕಾಳು ಹಾಕ್ಕೊಂಡು ಉಪ್ಪಿಟ್ಟು ಮಾಡಿಕೊಂಡು ತಿಂದರೆ ಪ್ರಯೋಜನನಾದರೂ ಏನಾಗುತ್ತೆ? ತೀರಾ ಇರೋಕ್ಕಾಗಲಿಲ್ಲ ಅಂದರೆ ಹಣ್ಣು ತಿಂದು ಹಾಲನ್ನು ಕುಡಿಬಹುದು. ನೋಡಿ, ಏಕಾದಶಿಯನ್ನ ಅವರವರ ಶಕ್ತ್ಯಾನುಸಾರವಾಗಿ ಹಲವಾರು ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ನಿರ್ಜಲ ಉಪವಾಸ ಅಂದ್ರೆ ನೀರನ್ನು ಕೂಡ ಕುಡಿದಲೆ, ಒಂದು ಹನಿ ನೀರನ್ನು ಕುಡಿದಲೆ ಉಪವಾಸ ಮಾಡ್ತಕ್ಕಂಥದ್ದು, ಇದು ನಿರ್ಜಲ ಉಪವಾಸ. ಸಜಲ ಉಪವಾಸ ಅಂದ್ರೆ ಕೇವಲ ನೀರನ್ನ ಮಾತ್ರ ಕುಡ್ಕೊಂಡು ಉಪವಾಸವನ್ನ ಆಚರಿಸುವಂಥದ್ದು. ಇನ್ನು ಸಫಲ ಅಂದ್ರೆ ಸ್ವಲ್ಪ ಹಣ್ಣು ಹಾಲನ್ನ ತಗೊಂಡು ಉಪವಾಸವನ್ನ ಆಚರಿಸೋದು. ಇದ್ಯಾವುದೂ ಆಗಲ್ಲ ಅಂತ ಅನ್ನುವವರು ಕಡಲೆಕಾಯಿ ಬೀಜ, ಗೆಣಸು, ಸಾಬುದಾನಿ, ಆಲೂಗೆಡ್ಡೆ ಈ ತರಕಾರಿಗಳನ್ನ ಬೇಯಿಸಿ ದಿವಸದಲ್ಲಿ ಒಮ್ಮೆ ಮಾತ್ರ ತೆಗೆದುಕೊಳ್ಳುವಂಥದ್ದು. ಇದಾಗಲ್ಲಪ್ಪ ನಮಗೆ, ನಾವು 3 ಹೊತ್ತು ತಿನ್ನಲೇಬೇಕು ಅನ್ನುವಂಥವ್ರು 3 ಹೊತ್ತು ಊಟ ತಿಂಡಿಗೆ ಬದಲಾಗಿ ಈ ಕಡಲೆಕಾಯಿ ಬೀಜ, ಗೆಣಸು, ಸಾಬುದಾನಿ, ಆಲೂಗೆಡ್ಡೆ ಇವುಗಳನ್ನ ಬೇಯಿಸ್ಕೊಂಡು ತಿನ್ನುವಂಥದ್ದು. ಹೀಗೆ ಆಚರಣೆ ಮಾಡಬೇಕಾದ್ದು ಬೇಕಾದಷ್ಟು ಥರ ಅವರವರ ಶಕ್ತಿಯಾನುಸಾರವಾಗಿ ಆಚರಣೆಯನ್ನು, ಉಪವಾಸವನ್ನ ಮಾಡ್ತಾರೆ. ಹಾಗಾದ್ರೆ ಏಕಾದಶಿ ದಿನ ಹೇಗೆ ಆಚರಣೆ ಅನ್ನೋದಾದ್ರೆ, ಏಕಾದಶಿಯ ಸೂರ್ಯೋದಯದಿಂದ ದ್ವಾದಶಿಯ ಸೂರ್ಯೋದಯದವರೆಗೆ ಈ ವ್ರತವನ್ನು ನಾವು ಆಚರಣೆನ ಮಾಡ್ತೀವಿ. ಏನ್ ಮಾಡಬೇಕು ಈ ದಿನ? ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದು, ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಹೇಳ್ಕೊಳ್ಳೋದು, ಭಗವಂತನ ನಾಮಸ್ಮರಣೆಯಲ್ಲಿ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸ್ಕೊಳ್ತಾ ಭಗವಂತನಿಗೆ ಆದಷ್ಟು ಹತ್ತಿರವಾಗೋದು, ಮತ್ತೆ ಕೃಷ್ಣನ, ವಿಷ್ಣುವಿನ ದೇವಾಲಯಕ್ಕೆ ಭೇಟಿ ಕೊಡುವಂಥದ್ದು, ಇದು ಏಕಾದಶಿ ದಿವಸ ಮಾಡುವಂಥದ್ದು. ಹಾಗಾದ್ರೆ ಏಕಾದಶಿಯ ಉದ್ದೇಶ ಏನು? ಇದನ್ನ ಆಚರಣೆ ಮಾಡೋದ್ರಿಂದ ನಮ್ಗಾಗುವಂಥ ಪ್ರಯೋಜನಗಳೇನು ಅನ್ನೋದಾದ್ರೆ, ನಮ್ಮ ದೇಹದೊಳಗಡೆ ಇರೋ ಕೊಬ್ಬನ್ನ ಕಡಿಮೆ ಮಾಡ್ಕೋಬೇಕು. ಇಲ್ಲದೆ ಹೋದ್ರೆ ಹೆಚ್ಚು ನಿದ್ದೆ, ನಿಷ್ಕ್ರಿಯತೆ, ಸೋಮಾರಿತನ ಇವೆಲ್ಲ ಹುಟ್ಕೊಳ್ತವೆ. ಹಾಗಾಗಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತಾರಲ್ಲ, ಹಾಗೆ ಏಕಾದಶಿ ವ್ರತದಿಂದ ನಮ್ಮ ಈ ಎಲ್ಲ ಅನುಕೂಲತೆಗಳು ಕೂಡ ತುಂಬ ಇವೆ. ಹಾಗೆ ಭಗವಂತನ ಬಗ್ಗೆ ಪ್ರೀತಿ, ನಂಬಿಕೆ ಕೂಡ ಹುಟ್ಟುತ್ತೆ. ಇದರಿಂದ ಭಗವಂತನಿಗೂ ಖುಷಿ ಆಗುತ್ತೆ. ಮತ್ತೆ ಸನಾತನ ಧರ್ಮ ಹೇಳೋ ಹಾಗೆ ಈ ಉಪವಾಸವನ್ನು ಆಚರಿಸುವಂತ ವ್ಯಕ್ತಿ ಪಾಪ ಕಾರ್ಯಗಳಿಂದ ಮುಕ್ತನಾಗ್ತಾನೆ. ಗೊತ್ತಾಯ್ತಲ್ಲ? ಹಾಗಾಗಿ ಏಕಾದಶಿಯನ್ನ ಆಚರಣೆಯನ್ನ ಮಾಡಬೇಕು ಅನ್ನೋದು. ಹಾಗಾದ್ರೆ ಮಾರದಿನ ಏನ್ ಮಾಡಬೇಕು? ಹೌದು, ಏಕಾದಶಿಯ ನಂತರದ ದಿನ ದ್ವಾದಶಿ, ಅವತ್ತಿನ ದಿನ ಶುದ್ಧಿಯಾಗಿ ಭಗವಂತನನ್ನ ಪೂಜೆ ಮಾಡಿ ಮಾಡಿದಂತಹ ಅಡುಗೆಯನ್ನು ನೈವೇದ್ಯ ಮಾಡಿ ಆ ನಂತರ ನಾವು ಸೇವನೆಯನ್ನು ಮಾಡಬೇಕು. ಇದು ಏಕಾದಶಿಯನ್ನು ಮಾಡುವಂತಹ ಒಂದು ವಿಧಾನ. ಈ ಉಪವಾಸಕ್ಕೆ ವೈಜ್ಞಾನಿಕ ಕಾರಣಗಳು ಕೂಡ ತುಂಬ ಇವೆ. ಏಕಾದಶಿ ದಿನ ಉಪವಾಸ ಮಾಡೋದು ಪವಿತ್ರವಾದ ಯಾತ್ರಾ ಸ್ಥಳಕ್ಕೆ ಭೇಟಿ ಮಾಡಿದಷ್ಟೇ ಸಮ ಅಂತ ಹೇಳಲಾಗತ್ತೆ. ಹಾಗೆ ಅಶ್ವಮೇಧ ಯಜ್ಞಕ್ಕೆ ಕೂಡ ಇದು ಸಮ ಅಂತ ಹೇಳ್ತಾರೆ. ಮಾನಸಿಕ ಶಾಂತಿ, ಸ್ಥಿರತೆ ಬೇಕು ಅಂದರೆ ಪ್ರತಿ ತಿಂಗಳಲ್ಲಿ 2 ದಿನ ಏಕಾದಶಿ ವ್ರತವನ್ನು ಆಚರಿಸಬೇಕು ಅನ್ನೋ ಒಂದು
ಪ್ರತೀತಿ, ಒಂದು ನಂಬಿಕೆ, ಒಂದು ಆಚರಣೆ ಚಾಲ್ತಿಯಲ್ಲಿದೆ. ತಿಳಿದೋ ತಿಳಿಯದೇನೋ ಅನೇಕ ತಪ್ಪುಗಳನ್ನ ನಾವು ಮಾಡಿಬಿಟ್ಟಿರ್ತೀವಿ. ಈ ಮಾಡಿರೋ ಪಾಪಕರ್ಮಗಳನ್ನ ತೊಡೆದು ಹಾಕೋದಕ್ಕೆ, ನಮ್ಮ ದೇಹ, ಮನಸ್ಸು ಮತ್ತು ಆತ್ಮವನ್ನು ಶುದ್ಧೀಕರಿಸ್ಕೊಳ್ಳೋದಕ್ಕೆ ಈ ಏಕಾದಶಿ ಉಪವಾಸ ಅತ್ಯಂತ ಅಗತ್ಯವಾಗಿದೆ. ಇದರಿಂದ ನಮ್ಮ ದೇಹ ನಿರ್ವಿಷಗೊಳ್ಳುತ್ತೆ, ದೇಹದ ಚಯಾಪಚಯ ಕ್ರಿಯೆ ಉತ್ತಮವಾಗುತ್ತೆ, ಮೋಕ್ಷ ಕೂಡ ಸಿಗುತ್ತೆ, ಆಧ್ಯಾತ್ಮಿಕ ಉನ್ನತಿ ಕೂಡ ದೊರೆಯುತ್ತೆ. ಹಾಗಾದರೆ ನಾವು ಯಾಕೆ ಈ ವ್ರತವನ್ನು ಆಚರಣೆ ಮಾಡಬಾರ್ದು? ಬನ್ನಿ ಎಲ್ಲರೂ ಸೇರಿ ಏಕಾದಶಿ ವ್ರತವನ್ನು ಆಚರಣೆ ಮಾಡೋಣ. ಆ ಮೂಲಕ ಭಗವಂತನಿಗೆ ಮತ್ತಷ್ಟು ಹತ್ತಿರವಾಗೋಣ. ಬಂಧುಗಳೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ ಮೂಲಕ ಮತ್ತಷ್ಟು ವಿಡಿಯೋಗಳನ್ನ ನಾನು ಮಾಡೋದಕ್ಕೆ ಪ್ರೋತ್ಸಾಹವನ್ನು ನೀಡ್ತೀರಾ ಅಂತ ಆಶಿಸ್ತಾ, ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.